ನಮಸ್ತೆ ವೀಕ್ಷಕರೇ, ಯುನೈಟೆಡ್ ಮೀಡಿಯಾದ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದು ಕೇರಳದ ಕೋಯಿಕೋಡ್ನಲ್ಲಿದ್ದೀನಿ, ಅಂದರೆ ಕ್ಯಾಲಿಕಟ್ನಲ್ಲಿ. ಇವತ್ತು ನನ್ನ ಜೊತೆಗಿದ್ದಾರೆ ಕೇರಳದ ಅರ್ಜುನ್ ಲಾರಿ ಮಾಲೀಕರಾದಂತಹ ಹಾಗೂ ಯೂಟ್ಯೂಬರ್ ಆಗಿರುವಂತಹ ಮನಾಫ್ ಅವರು. ನಮಸ್ತೆ, ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮನಾಫ್ ಅವರು ಈ ಒಂದು ಪ್ರಕರಣದ ಬಗ್ಗೆ ಧ್ವನಿಯನ್ನು ಎತ್ತಿದಾಗ ಸಾಕಷ್ಟು ಆರೋಪಗಳು ಕೇಳಿ ಬಂದವು. ಎಲ್ಲರಿಂದ ಅಂತಲ್ಲ, ಯಾರೆಲ್ಲ ಈ ಅಂಧ ಭಕ್ತರು ಮತ್ತು ಸೋಕಾಳ ಧರ್ಮರಕ್ಷಕರು ಇರ್ತಾ ಇದ್ದಾರೆ, ಸೊ ಅವರೆಲ್ಲರೂ ಕೂಡ ಕೇರಳದಿಂದ ಧರ್ಮಸ್ಥಳದ ಮೇಲೆ ಯಾಕೆ ಮಾತನಾಡಬೇಕು, ಕೇರಳದಲ್ಲಿ ಇರುವಂಥವ್ರು ಅಲ್ಲಿಗೂ ಏನು ಲಿಂಕು, ಅದ್ರ ಜೊತೆಗೆ ಒಬ್ಬರು ಮುಸ್ಲಿಮ್ಸ್ ಮಾತನಾಡ್ತಾ ಇದ್ದಾರೆ. ಸೊ ಈ ರೀತಿಯೆಲ್ಲ ಆರೋಪಗಳು ಕೇಳಿ ಬಂದವು. ನಡುವೆ ಇವ್ರ ಮೇಲೆ ಇನ್ನೊಂದು ಆರೋಪ ಕೇಳಿ ಬಂತು. ಏನು ಅಂದರೆ, ಇವರು ಮರ ಕಳ್ಳತನವನ್ನು ಮಾಡ್ತಾರೆ. ಇವರು ಮತ್ತು ಜಯಂತ್ ಅವರು ಕಾಡುಗಳಿಗೆ ಹೋಗಿ ಮರನ ಕದ್ದು ಸಾಗಾಟ ಮಾಡ್ತಾರೆ ಅಂತ ಆರೋಪಗಳು ಕೇಳಿ ಬಂತು. ಸೊ ಇವತ್ತು ನನ್ನ ಜೊತೆಗೇನೆ ಇದ್ದಾರೆ. ಇದನ್ನು ರಿಪಬ್ಲಿಕ್ ಕನ್ನಡದ ಮಾಧ್ಯಮದಲ್ಲಿ ಕುತ್ಕೊಂಡು ಸೋಕಾಲ್ಡ್ ಧರ್ಮರಕ್ಷಕ ಅಂತ ಹೇಳ್ಕೊಳ್ತಿದ್ದಂಥ ವಸಂತ ಗಿಳಿಯಾರ್ ಅವರು ಹೇಳಿದ್ದಾರೆ. ಅವನು ಜಯಂತ್ ಒಬ್ಬ ಮರಗಳ್ಳ, ಅವನ ಜೊತೆ ಇವನು ಮನಫ್ ಅಂತೇಳಿ ಕೇರಳದವನು. ಅವನು ಯಾಕೆ ಅಲ್ಲಿಗೆ ಎಂಟ್ರಿ ಕೊಟ್ಟ? ಅವನು ಮರ ಕದ್ದ ಕಳ್ಳನಾಟ ಮರಗಳನ್ನು ಸಾಗಾಟ ಮಾಡೋ ಟ್ರಾನ್ಸ್ಪೋರ್ಟ್ ವ್ಯವಹಾರ ಮಾಡೋನು. ಯಾರು? ಮನಫ್. ಅವನು ಯೂಟ್ಯೂಬರ್ ಆಗ್ಬಿಟ್ಟ ಇದರಲ್ಲಿ. ಅವನು ಈ ಮರಗಳ್ರದ್ದು ಕಳ್ಳರದ್ದು ಇವ್ರದ್ದೆಲ್ಲ ಒಂದು ಕೂಟ. ಏನು ಹೇಳ್ತೀರಾ ಅದಕ್ಕೆ? ನಾನು ಹೇಳ್ತಾ ಇರೋದು ಗೆಳೆಯರಿಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಅವನಿಗೆ ದಮ್ ಇದ್ದರೆ ನಾವು ಏನಾದರೂ ಒಂದು ಕಳ್ತನ ಮಾಡಿದ್ದು, ಏನಾದರೂ ಒಂದು ಸ್ಟೋರಿ ಅವ್ನು ತಗೊಂಡು ಬರಲಿ, ನಾನು ಅವನು ಹೇಳಿದಂಗೆ ಕೇಳ್ತೀನಿ. ಇಂಥ ಟೈಪು ಜನಗಳು ಇರುತ್ತೆ. ನಾನು ಶಿರೂರಲ್ಲಿ ನಮ್ಮ ಡ್ರೈವರ್ ಹೋಗಿದ ಮೇಲೆ ನಾವು ಅಲ್ಲಿ ಹುಡುಕೋ ಟೈಮಲ್ಲಿ 72 ದಿನ ಆ ಹೋರಾಟ ಮಾಡೋ ಟೈಮಲ್ಲಿ ಇಂಥನೇ ಇದೇ ಟೈಪು ಜನಗಳು ಸೋಷಿಯಲ್ ಮೀಡಿಯಲ್ಲಿ ಕೂತ್ಕೊಂಡು ಪಕ್ಕ ಅಂತೇಳಿ ಹೇಳ್ತಾ ಇರ್ತದೆ. ನಾವು ಅವ್ರ ಮಾತಲ್ಲಿ ಜಾಸ್ತಿ ಬೆಲೆ ಕೊಡೋದು ಅವಶ್ಯಕತೆ ಇಲ್ಲ. ಅವನಿಗೆ ನೋಡಿದ್ರೇ ನನಗೆ ಗೊತ್ತಾಗ್ತಾ ಇದೆ, ಪೇಯ್ಡ್ ಅವನು ದುಡ್ಡು ತಗೊಂಡು ಯಾರ ಹತ್ರ ದುಡ್ಡು ತಗೊಂಡು ಮಾತಾಡೋನು. ಜಾಸ್ತಿ ಬೆಲೆ ಕೊಡೋದು ಬೇಡ. ಮುಂಚೆನೂ ಇನ್ನು ಬೇರೆಯೊಬ್ಬರು ನನಗೆ ವಿಡಿಯೋ ಕಳಿಸ್ಕೊಟ್ಟಿದ್ರು. ಧರ್ಮಸ್ಥಳ ವಿಷಯ ಸ್ಟಾರ್ಟಿಂಗ್ ಆಗಿದ್ದ ಟೈಮಲ್ಲಿ ನನ್ನ ಹೆಸರು ಬಂದಿದ್ದು. ಆದರೆ ಏನಂದರೆ ಇವ್ರಿಗೆ ಏನಂದರೆ ಇದರಲ್ಲಿ ಒಂದು ನಾವು ಏನಾದರೂ ಮಾತಾಡಿ ಇವ್ರ ಬಗ್ಗೆ ಮಾತಾಡಿ ಒಂದು ಕಮ್ಯುನಲ್ ವಿಷಯ ಮಾಡಬೇಕು ಇವರಿಗೆ. ಆವಾಗ ಏನಾಗ್ತಂದ್ರೆ ಇದು ಸ್ಟಾಪ್ ಆಗತ್ತೆ. ನನಗೆ ಅಂತ ಏನು ಇಂಟೆನ್ಷನ್ ಇಲ್ಲ. ಅವನು ಏನು ಬೇಕಾದರೂ ಹೇಳಲಿ. ನಾವು ಎಷ್ಟೋ ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಾಯಿದ್ವಿ. ಇವತ್ತಕ್ಕೂ ನಾವು ಗೌರ್ಮೆಂಟಲ್ಲಿ ಹಾಗಾದರೆ ಮೇನ್ ಕಳ್ಳರು ಯಾರು? ಫಾರೆಸ್ಟ್ ಅವರು. ನಾವು ಬಿಸ್ನೆಸ್ಸೇ ಮಾಡ್ತಾ ಇರೋದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ಅಲ್ಲಿಂದ ಏನಾದರೂ ಕತ್ತಿದ್ರೆ ಫಾರೆಸ್ಟ್ ಅವರು ನಮ್ಮ ಜೊತೆಗಿರಬೇಕು. ಇಲ್ಲ ಹಾಗೇನು ಮಾಡೋಕ್ಕಾಗಲ್ಲ. ಆಮೇಲೆ ಕದ್ದಿದ್ದ ಮರ ಎಷ್ಟೋ ಫಾರೆಸ್ಟ್ ಚೆಕ್ ಪೋಸ್ಟ್ ಪಾಸ್ ಆಗಿ ಕೇರಳಕ್ಕೆ ಬರಬೇಕು. ಎಷ್ಟು ಚೆಕ್ ಪೋಸ್ಟ್ ಇರುತ್ತೆ. ಅದಕ್ಕೆ ಸುಮ್ಕೆ ಏನಾದರೂ ಹೇಳಿ ಒಂದು ಎಲಿಗೇಷನ್ ತೊಗೊಂಡು ಬಂದು ಇದು ಮಾಡಲಿಕ್ಕೆ ಅದು ಜಾಸ್ತಿ ಬೆಲೆ ಕೊಡೋದು ಅವಶ್ಯಕತೆ ಇಲ್ಲ. ಪೇಯ್ಡ್ ಅವ್ರಿಗೆ ಯಾರೋ ದುಡ್ಡು ಕೊಟ್ಟು ಇದೆಲ್ಲ ಹೇಳಿಸ್ತಾ ಇರೋದು. ಅದಕ್ಕೆ ಆ ಒಂದು ಬೆಲೆ ಕೊಟ್ಟರೆ ಸಾಕು. ಮತ್ತು ಅವನಿಗೆ ಅಷ್ಟೇನು ದಮ್ ಇದ್ದರೆ ನಾವು ಈಗಲೂ ಬಿಸ್ನೆಸ್ ಮಾಡ್ತಾಯಿದ್ವಿ, ಇನ್ನು ನಾಳೆನೂ ಮಾಡ್ತೀವಿ. ಏನು ಬೇಕಾದ್ರೆ ಅವನಿಗೆ ಹಿಡಿಯೋಕ್ಕೆ ಅವನಿಗೆ ಅಷ್ಟು ದಮ್ ಇದ್ದರೆ ಮಾಡಲಿ. ಅವನು ಸಣ್ಣ ಜನಗಳಿಗೆ ಏನು ಥ್ರೆಟ್ನಿಂಗ್ ಮಾಡಿ ಅವನು ದುಡಿಮೆ ಮಾಡ್ತಾ ಇರ್ಬೋದು. ನಮ್ಮ ರೇಂಜಿಗೆ ಅವನು ಸಣ್ಣವನು, ನಮಗೆ ಜಾಸ್ತಿ ಬೆಲೆ ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ನಮ್ಮ ರೇಂಜಲ್ಲಿ ಅವನು ಈಗ ಇದೇ ವಿಷಯದಲ್ಲಿ ಈಗ ಈ ಗಿಳಿಯಾರಿನ ಮನೆಯಲ್ಲಿರೋದು ಉಡುಪಿ ಅಲ್ಲ, ಕೋಟ. ಓಕೆ, ಅವನು ಕುಂದಾಪುರ ಸೈಡಲ್ಲಿ ಓಕೆ. ಕುಂದಾಪುರದ ಎಷ್ಟು ದೂರ ಇರ್ಬೋದು ಶಿರೂರಿಗೆ? ಜಾಸ್ತಿ ದೂರ ಇಲ್ಲ. ಓಕೆ, 11 ಜನ ಶಿರೂರಲ್ಲಿ ಗುಡ್ಡ ಕುಸಿದ ಟೈಮಲ್ಲಿ ಇವನೆಲ್ಲಿದ್ದ? ಇವನ ಮನೆ ಪಕ್ಕದಲ್ಲಿ ಗುಡ್ಡ ಕುಸಿದು ಅದ್ರಲ್ಲಿ ಹೋಗಿದ್ದು 11 ಜನನು ಯಾರು? ಇವನ್ ಧರ್ಮ ರಕ್ಷಕ ಅಂತ ಹೇಳ್ತಾ ಇದ್ದಲ್ಲ, ಇವನ್ ಹಿಂದೂಸೆ, ಈ 11 ಜನ ಹಿಂದೂಸೆ. ಹಂಗೆ ಹೇಳಿದ್ರೆ ಹುಡುಕ್ಬೇಕತ್ತ, ಪೊಲೀಸ್ ಹತ್ರ ಹೊಡ್ತಾ ತಗೋಬೇಕಾಯ್ತಲ್ಲ. ನಾನು ಯಾಕೆ ತಗೊಂಡಿದ್ದು? 72 ಜನ ಊಟನೇ. ನಿಮಗೆ ಎಷ್ಟು ದಿನ ನೀವು ನಮ್ಮ ಜೊತೆಗೆ ಇದ್ದೀರಿ? ಊಟ ಕರೆಕ್ಟಾಗಿ ಸಿಕ್ಕಿತ್ತಾ? ಊಟ ಇಲ್ಲ. ಮಳೆ ಎಷ್ಟು ದಿನ ಮಳೆ ಇದು ಮಾಡಿದ್ವಿ, ಬಿಸಿಲು ಇತ್ತು, ಇದು ಇತ್ತು.
ನಮ್ಮ ವೆದರೇ ಚೇಂಜ್ ಆಗಿತ್ತು. ಆ ಇದರಲ್ಲಿ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡೋ ಟೈಮಲ್ಲಿ ಇವನೆಲ್ಲಿದ್ದ? ದೊಡ್ಡ ಇಂಥ ಟೈಪ್ ಜನಗಳು ಯಾವುದಾದ್ರೂ ಒಂದು ದೊಡ್ಡ ಏನು ಹೆಸರು ಸಿಗುವ ವಿಷಯದಲ್ಲಿ ಬಂದು ನಮ್ಮ ಇದರಲ್ಲಿ ಹೇಳ್ತಾರೆ ವೇಟಕ್ಕಾರ ಇರ. ಇರ ಅಂದರೆ ಈಗ ಬೇಟೆ ಮಾಡೋವನು ಅವ್ರ ಜೊತೆಗೆ ನಿಲ್ತಾನೆ ಇವನು. ಯಾರು ಇರ ಅಂದರೆ ಈಗ ಅದೊಂದು ಇರ ಅಂದರೆ ಇದು ಮೀನ್ಸ್ ಬೇಟೆಕಾರನ್ ಒಂದು ಪಕ್ಷಿಗೆ ಹೊಡೆಯೋ ಟೈಮಲ್ಲಿ ಅದಕ್ಕೆ ಇದು ಅಕ್ಯೂಸ್ ಬಿಲ್ಲುಗಾರ, ಬೇಟೆಗಾರ, ಹಂಟರ್. ಮತ್ತೊಂದು ಆಪೋಸಿಟ್ ಬೇಟೆ ಅಂದರೆ ಯಾವ್ದು ಹಂಟ್ ಮಾಡ್ತಾ ಇದೆ ಅದಕ್ಕೆ ಅದೊಂದು ಪ್ರಾಣಿ ಇರ್ಬೋದು. ಬೇಟೆ ಇದು ಅಕ್ಕಿ ಅಂದರೆ ಬೇಟೆ, ನೀವು ಅದಕ್ಕೆ ಇಡ್ತಾ ಇದ್ದೀರ ಅಂದರೆ ಬೇಟೆಗಾರ. ಇವನು ನಿಜ ಆ್ಯಕ್ಚುಲಿ ಇವನು ಯಾರ ಜೊತೆ ಬೇಟೆ ಜೊತೆಗೆ ನಿಲ್ಬೇಕಾ ಬೇಟೆಗಾರರ ಜೊತೆಗೆ ನಿಲ್ಬೇಕಾ? ಇವನು ಯಾವ ವಿಷಯನೂ ತಗೊಂಡಿದ್ರೆ ನಾನು ಇವನ ಬಗ್ಗೆ ಸ್ಟಡಿ ಮಾಡಿದೆ. ಇವನು ಯಾವುದಾದ್ರೂ ಒಂದು ವಿಷಯದಲ್ಲಿ ಬೇಟೆ ಜೊತೆಗೆ ನಿಂತಿದ್ದೆ, ಇವನು ಯಾವಾಗಲೂ ನಿಲ್ಲೋದು ಬೇಟೆಗಾರನ್. ಅವಾಗಂದರೆ ಇವನು ಪೇಮೆಂಟ್ಗೆ ಏನು ಹೇಳೋ ಮನುಷ್ಯ. ಇಂಥ ಮನುಷ್ಯರಿಗೆ ಬೆಲೆ ಕೊಡೋದು ಅವಶ್ಯಕತೆ ಇಲ್ಲ. ಇವನು ಕಮ್ಯುನಲ್ಲಿ ಸ್ಪ್ಲಿಟ್ ಮಾಡಲಿಕ್ಕೆ ನೋಡೋನು, ಹಾರ್ಮನಿ ಸ್ಪ್ಲಿಟ್ ಮಾಡೋಕ್ಕೆ ನೋಡೋನು. ಈ ವಿಷಯದಲ್ಲಿ ಜಾಸ್ತಿ ಏನಕ್ಕೆ ಹೇಳೋಕ್ಕಿಲ್ಲ. ಅವನಿಗೆ ಅವನು ಮಾತಾಡ್ತಾ ಇರುವ ವಿಷಯಗಳು ಜನಗಳು ತಿಳ್ಕೊಂಡು ಏನು ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಕು ಇವನಿಗೆ ಅಷ್ಟೇ. ಇರುವ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನಲ್ಲಿ ಒಂದು ತಕರಾರು ಮಾಡಲಿಕ್ಕೆ ನೋಡ್ತಾ ಇರುವವರಿಗೆ ನಾವು ತಿಳ್ಕೊಬೇಕು ಇವನು ಎಂಥ ಜನ ಅಂತೇಳಿ. ನೆಗ್ಲೆಕ್ಟ್ ಮಾಡಬೇಕು. ನಾವೆಲ್ಲರೂ ಫಸ್ಟ್ ಒಂದು ಏನಂದರೆ ಈ ಹೋರಾಟ ಏನು ಯಾತಕ್ಕೆ ಅಂತೇಳಿ ಅವ್ರಿಗೆ ಗೊತ್ತಿರಬೇಕು. ಸುಮ್ಕೆ ಬಂದು ದುಡ್ಡು ತಗೊಂಡು ಏನಾದರೂ ಮಾತಾಡಿ ಹೋಗ್ತಾ ಇದ್ದರೆ ನಡೆಯಲ್ಲ. ಈಗ ನಾನು ಅವನ ಮೇಲೆ ಬೇಕಾದರೆ ಕೇಸ್ ಹಾಕ್ಬೋದು, ಆದರೆ ಅವನು ಅದು ಡಿಸರ್ವ್ ಮಾಡ್ತಾ ಇಲ್ಲ. ಅಷ್ಟು ಇಂಪಾರ್ಟೆಂಟ್ ಇಲ್ಲ ನನ್ನ ಇದರಲ್ಲಿ. ನಾನು ನೋಡಿದ್ದೀನಿ ಸುಮಾರು ಜನಗೆ ಶಿರೂರ್ ವಿಷಯದಲ್ಲಿ ಇದೇ ವಿಷಯನ, ಗಾಡಿಯೊಳಗಡೆ ಗಂಧದ ಮರ ಇದೆ, ಸ್ವಲ್ಪ ಜನ ಚಾನಲಲ್ಲಿ ಬಂದು ಕುತ್ಕೊಂಡು ಹೇಳಿದ್ರು ಅದೇ ವೆಪನ್ ಸ್ಮಗ್ಲಿಂಗು, ನಕ್ಸಲಿಂಗ್ ಹೇಳಿದ್ರು. ಅಂತ ಸುಮಾರು ಅಲಿಗೇಷನ್ಸ್ ಇರುತ್ತೆ. ಅದೊಂದು ವಿಷಯದಲ್ಲಿ ಇಳಿಯೋ ಟೈಮಲ್ಲಿ ನಮ್ಮ ದಾರಿ ತಪ್ಪಿಸ್ಲಿಕ್ಕೆ ಇಂಥ ಜನಗಳನ್ನು ಬರುತ್ತೆ. ಆ ಒಂದು ಟೈಪಲ್ಲಿ ತಗೊಂಡಿದ್ರೆ ಸಾಕು. ನಮ್ಮೂರಲ್ಲಿ ಅಂಥ ಜನಗಳು ಬರೋ ಟೈಮಲ್ಲಿ ಕೇರಳದಲ್ಲಿ ಬಂದಿದ್ದರೆ ಅವನಿಗೆ ಯಾವ ಬೆಲೆ ಕೊಡಲ್ಲ. ನಿಮ್ಮ ವಿಷಯದಲ್ಲೂ ಈಗ ಧರ್ಮಸ್ಥಳ ವಿಷಯದಲ್ಲೂ ಇಂಥವರಿಗೆ ಇಂಪಾರ್ಟೆಂಟ್ ಕೊಡೋದು ಬೇಡ. ಆದರೆ ಮೇನ್ ಸ್ಟ್ರೀಮ್ ಚಾನಲ್ ಅವರು ಸ್ವಲ್ಪ ಕೊಡ್ತಾರೆ. ಯಾಕೆಂದರೆ ಅವರಿಗೆ ಇದು ಎರಡು ಸೈಡಲ್ಲಿ ಫೈಟಿಂಗ್ ಇದ್ರೇ ಅವರಿಗೆ ಅವರು ಊಟ ಕರೆಕ್ಟಾಗಿ ಹೋಗೋದು. ಸೊ ನಾನು ಹೇಳ್ತಾ ಇರೋದು ಗೆಳೆಯರ, ನೀನು ನಮ್ಮ ರೇಂಜಲ್ಲಿ ಇಲ್ಲ, ನೀನಿದ್ದರೆ ನಾನು ಇಡೀ ಕರ್ನಾಟಕದವರು ಕಾಣ್ತಾ ಹೇಳ್ತಾ ಇದ್ದೀನಿ, ನಾವು ಏನಾದರೂ ಮರ ಕದ್ದಿದ್ದು ತಗೊಂಡು ಬಂದಿದ್ದು ನೀನು ಹಿಡಿದಿದ್ರೆ ನೀನು ಹೇಳಿದಂಗೆ ಕೇಳ್ತೀನಿ. ಓಕೆ.